ಇನ್ನು ತೈಲ ಮೂಲ ಸೌಕರ್ಯಗಳನ್ನು ನಾಶಪಡಿಸದಿರಲು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಪಡಿಸಬಾರದು ಅಂತ ಹೇಳ್ತಿದ್ದಾರೆ. ಹಡಗುಗಳ ಮುಕ್ತ ಸಂಚಾರಕ್ಕೆ ಅಡ್ಡಪಡಿಸಿದ್ರೆ ಅಮೆರಿಕ ಸುಮ್ಮನಿರೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೌದು, ಇವಾಗ ಇಷ್ಟು ದಿನ ಏನೆಲ್ಲವೂ ಕೂಡ ಶಬ್ದ ಮಾಡಿದ್ರು, ಬಂದ್ ಮಾಡಿದ್ರಲ್ಲ, ಹಾಗಾಗಿ ಹರ್ಮುಜ್ ಜಲಸಂಧಿಯಿಂದ ಎಲ್ಲವೂ ಕೂಡ ಹಡಗುಗಳನ್ನ ಸ್ಟಾಪ್ ಮಾಡ್ಕೊಂಡಿರುವಂತದ್ದು ಯಾವುದು? ಇರಾನ್ ದೇಶ. ಹಾಗಾಗಿ ಇರಾನ್ಗೆ ಮತ್ತೊಮ್ಮೆ ಅಮೆರಿಕ ಕೊಟ್ಟಿರುವಂತ ಎಚ್ಚರಿಕೆ ಇದು. ತೈಲ ಮೂಲ ಸೌಕರ್ಯಗಳನ್ನ ನಾಶಪಡಿಸಬಾರ್ದು, ಅದನ್ನ ನಾಶಪಡಿಸಬಾರ್ದು ಅಂತ ಹೇಳಿ ನಾವು ನಿರ್ಧಾರ ಮಾಡ್ಕೊಂಡಿದೀವಿ. ಹಾಗಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸಬೇಡಿ. ಹಡಗುಗಳ ಮುಕ್ತ ಸಂಚಾರಕ್ಕೆ ಏನಾದ್ರೂ ನೀವು ಅಡ್ಡಿಪಡಿಸಿದ್ರೆ ಅಮೆರಿಕ ಮತ್ತೆ ಸುಮ್ಮನಿರೋದಿಲ್ಲ ಅಂತ ಹೇಳಿ ಮತ್ತೊಂದು ವಾರ್ನಿಂಗ್. ಹರ್ಮುಜ್ ಜಲಸಂಧಿಯಿಂದ ಏನು ಹಡಗುಗಳು ಸ್ಟಾಪ್ ಆಗಿದ್ದಾವೆ, ಇರಾನ್ ಎಲ್ಲವೂ ಕೂಡ ಸ್ಟಾಪ್ ಮಾಡಿತ್ತು. ಇದನ್ನ ನಾವು ಕೂಡ ಕೆಲವೊಂದು ತೈಲ ಮೂಲ ಸೌಕರ್ಯಗಳನ್ನ ನಾಶಪಡಿಸಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ನೀವು ಅದು ಸಪೋರ್ಟ್ ಮಾಡಬೇಕಲ್ವಾ? ಇಲ್ಲಿ ಯುದ್ಧ ಒಂದು ಕಡೆ ಆದ್ರೆ ಹರ್ಮುಜ್ ಜಲಸಂಧಿಯಿಂದ ಏನು ಹಡಗುಗಳು ಬರ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು, ಎಲ್ಲವೂ ಕೂಡ ಬಂದ್ ಮಾಡಿದ್ರು. ಹಾಗಾಗಿ ಇದನ್ನ ನೀವೇನಾದ್ರೂ ಬಂದ್ ಮಾಡಿದ್ರೆ, ಹೀಗೆ ಏನಾದ್ರೂ ನಾಶಪಡಿಸಿದ್ರೆ, ಇಲ್ಲ ಅಂತಂದ್ರೆ ನಮ್ಮ ಹಡಗುಗಳೇನು ಬರ್ತಾ ಇದೆಯಲ್ಲ ಆ ಒಂದು ಸಂಚಾರಕ್ಕೆ ನೀವು ಅಡ್ಡಿಪಡಿಸಿದ್ರೆ ಅಮೆರಿಕ ಮುಂದಿನ ದಿನಗಳಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ಗೆ. ಹಡಗುಗಳ ಮುಕ್ತ ಸಂಚಾರ ಆಗಬೇಕು, ಯಾವುದೇ ಸಮಸ್ಯೆ ಆಗಬಾರ್ದು. ನಾವು ಕೂಡ ನಿರ್ಧಾರ ಮಾಡ್ಕೊಂಡಿದ್ದೀವಿ, ತೈಲ ಇರ್ಬೋದು ಅಥವಾ ಮೂಲ ಸೌಕರ್ಯಗಳಿದೆಯಲ್ಲ ಆ ಮೂಲ ಸೌಕರ್ಯಗಳನ್ನ ನಾವು ನಾಶಪಡಿಸಬಾರ್ದು, ಅದಕ್ಕೆ ಅಡ್ಡಿ ಬರಬಾರ್ದು. ಕಾರಣ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಯುದ್ಧ ಆದರೆ ಅಮೆರಿಕಾದಲ್ಲೂ ಕೂಡ ಇಲ್ಲಿರುವಂತಹ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ. ಹಾಗಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಈ ಒಂದು ಎಚ್ಚರಿಕೆ ಕಾರಣ ಅಲ್ಲೂ ಕೂಡ ಜನ ಒದ್ದಾಡ್ತಿದ್ದಾರೆ, ಅಮೆರಿಕಾದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ಇದು ಮತ್ತೊಮ್ಮೆ ಕೊಟ್ಟಿರುವಂತಹ ಎಚ್ಚರಿಕೆ.